ಸೇರಿದ ತಮ್ಮ. ಎಸ್ಐಡಿ ಕಸ್ಟಡಿಯಿಂದ ಜೈಲು ಸೇರಿದ ಪ್ರಜ್ವಲ್ ರೇವಣ್ಣ. ಎಷ್ಟು ದಿನ ಎಸ್ಐಟಿ ಕಸ್ಟಡಿಯಲ್ಲಿದ್ರು ಪ್ರಜ್ವಲ್ ರೇವಣ್ಣ, ಇವತ್ತು ಮತ್ತೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಜೈಲಿನಿಂದ ಸಿಐಡಿ ವಶಕ್ಕೆ ಸೂರಜ್ ರೇವಣ್ಣ. ಒಂದೇ ದಿನ ಕೋರ್ಟ್ನಲ್ಲಿ ಅಣ್ಣ ತಮ್ಮನ ಕೇಸ್ ವಿಚಾರಣೆ ಆಗಿದೆ. ಸೂರಜ್ ಕೇಸ್ ಬಳಿಕ ಪ್ರಜ್ವಲ್ ಕೇಸನ್ನ ವಿಚಾರಣೆ ಮಾಡಲಾಗಿದೆ. ಜೈಲಿನಿಂದ ಹೊರಬಂದಿದ್ದಾರೆ ಅಣ್ಣ. ಎಸ್ಐಡಿ ಕಸ್ಟಡಿಯಿಂದ ಜೈಲು ಸೇರಿದ್ದಾರೆ. ಕಸ್ಟಡಿಯಲ್ಲಿ ಇಷ್ಟು ದಿನ ಇದ್ದಂತಹ ಪ್ರಜ್ವಲ್ ರೇವಣ್ಣ ಈಗ ಜೈಲು ಸೇರಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೆ ನ್ಯಾಯಾಂಗ ಬಂಧನ. ಜುಲೈ 8ರವರೆಗೂ ಪ್ರಜ್ವಲ್ಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಪ್ರಜ್ವಲ್ಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಆದೇಶವನ್ನ ನೀಡಿದೆ. ಪ್ರಜ್ವಲ್ ಮೆಡಿಕಲ್ ಚೆಕಪ್ ವರದಿಯನ್ನ ಕೇಳಲಾಗಿದೆ ಜಡ್ಜ್. ಪ್ರಜ್ವಲ್ಗೆ ಗ್ಯಾಸ್ಟ್ರಿಕ್ ಅಂತ ವೈದ್ಯರು ಹೇಳಿದ್ದಾರೆ. ತನಿಖಾಧಿಕಾರಿ ನಿಮಗೆ ಮೆಡಿಸಿನ್ ಕೊಡ್ತಿದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್. ಹೌದು, ಮೆಡಿಸಿನ್ ಕೊಡ್ತಾ ಇದ್ದಾರೆ ಅಂತ ಪ್ರಜ್ವಲ್ ರೇವಣ್ಣ ಉತ್ತರ ಕೊಟ್ಟಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿ ಏನಾದ್ರೂ ತೊಂದರೆ ಆಯ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್. ಇದಕ್ಕೆ ತೊಂದರೆ ಆಗಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ. ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವುದಕ್ಕೆ ಅನುಮತಿಯನ್ನ ಕೋರಲಾಗಿದೆ ಪ್ರಜ್ವಲ್ ರೇವಣ್ಣ ಇಂದ. ಗ್ಯಾಸ್ಟ್ರಿಕ್ ಹಾಗೆ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಪರ ವಕೀಲರಿಂದ ಕೋರ್ಟ್ಗೆ ಹೀಗಾಗಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಪ್ರಜ್ವಲ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವುದಕ್ಕೆ ಅನುಮತಿಯನ್ನ ಕೋರಿದ್ದಾರೆ ಪ್ರಜ್ವಲ್ ಪರ ವಕೀಲರು. ಗ್ಯಾಸ್ಟ್ರಿಕ್ ಬೆನ್ನು ನೋವಿಗೆ ಚಿಕಿತ್ಸೆ ಅಗತ್ಯ ಇದೆ, ಹೀಗಾಗಿ ಅನುಮತಿಯನ್ನ ಕೊಡಬೇಕು ಅಂತ ಪ್ರಜ್ವಲ್ ಪರ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ. ಜೈಲು ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಮತ್ತೊಂದು ಕಡೆ ಅವರ ಪರ ವಕೀಲರು ಅವರಿಗೆ ಚಿಕಿತ್ಸೆಯ ಅವಶ್ಯಕತೆ ಇದೆ, ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲ ಬೆಳವಣಿಗೆ ಆಗಿದೆ? ಪ್ರಗತಿ, ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು 3 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ವು. 3ನೇ ಪ್ರಕರಣದಲ್ಲಿ ಕಳೆದ ವಾರ ಒಂದು ಬಾಡಿ ವಾರೆಂಟ್ ಮೂಲಕ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ರು. ಇವತ್ತಿಗೆ ಅವರ ಪೊಲೀಸ್ ಕಸ್ಟಡಿ ಅವಧಿ ಅಂತ್ಯ ಆಗಿದ್ರಿಂದ ಮತ್ತೆ ಅದೇ 42ನೇ ACMM ಕೋರ್ಟ್ ಮುಂದೆ ಹಾಜರುಪಡಿಸಿ ಮತ್ತೆ ಅವರ ವಿಚಾರಣೆ ಮುಕ್ತಾಯ ಆಗಿದೆ. ಮತ್ತೆ ಯಾವುದೇ ಕಾರಣಕ್ಕೂ ಅವರ ನಮಗೆ ಕಸ್ಟಡಿಗೆ ಬೇಕಾಗಿಲ್ಲ, ಅವ್ರಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಅಂತೇಳಿ ಅವರು ಒಂದು ರಿಮಾಂಡ್ ಅರ್ಜಿಯನ್ನ ಸಲ್ಲಿಸಿದ್ರು. ರಿಮಾಂಡ್ ಅರ್ಜಿಯನ್ನ ಪರಿಶೀಲನೆ ಮಾಡಿದಂತ ನ್ಯಾಯಾಧೀಶ ಅಂತ ಶಿವಕುಮಾರ್ ಅವರು ಜುಲೈ 8ನೇ ತಾರೀಕುವರೆಗೂ ನ್ಯಾಯಾಂಗ ಬಂಧನ ಅಂತೇಳಿ ಆದೇಶವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ನ್ಯಾಯಾಧೀಶ ಒಂದು ಔಪಚಾರಿಕ ಪ್ರಶ್ನೆಗಳನ್ನ ಕೇಳುವಂತದ್ದು ಇರ್ತದೆ. ನಿಮಗೆ ಪೊಲೀಸ್ ಕಸ್ಟಡಿ ಇದ್ದಂತ ಸಂದರ್ಭದಲ್ಲಿ ಪೊಲೀಸರಿಂದ ಏನಾದ್ರೂ ತೊಂದರೆಗಳಾಯ್ತಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಯಾವುದೇ ತೊಂದರೆ ಆಗಿಲ್ಲ ಅನ್ನುವಂಥದ್ದು. ಮತ್ತೆ ಇವ್ರಿಗೆ ಪ್ರತಿ 48 ಗಂಟೆಗೆ ಒಮ್ಮೆ ಮೆಡಿಕಲ್ ಚೆಕಪ್ ಏನ್ ಮಾಡಲಾಗುತ್ತೆ, ಮೆಡಿಕಲ್ ಚೆಕಪ್ ನ ವರದಿಗಳನ್ನ ಪರಿಶೀಲನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಿಮಗೆ ಗ್ಯಾಸ್ಟ್ರಿಕ್ ಏನೋ ಸಮಸ್ಯೆ ಇದೆ ಅಂತ ಬರ್ದಿದ್ದಾರಲ್ಲ, ಏನಿದು ಅಂತ ಹೇಳಿ ಕೇಳ್ತಾರೆ. ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮೆಡಿಸಿನ್ ಅನ್ನು ನಿಮ್ಗೆ ಕೊಡ್ಲಾಗಿದೆಯಾ ಅನ್ನುವಂತ ವಿಚಾರದಲ್ಲಿ ಒಂದು ಕೆಲವು ಮೆಡಿಸಿನ್ ಗಳು ಕೊಡ್ಲಾಗಿದೆ ಅನ್ನುವಂಥದ್ದು ಬೈ ನೇಮ್ ಪ್ರಜ್ವಲ್ ರೇವಣ್ಣ ನ್ಯಾಯಾಧೀಶರಿಗೆ ಒಂದು ಸೂಚನೆ ಅಂದ್ರೆ ಅವರಿಗೆ ಮಾಹಿತಿಯನ್ನ ಕೊಡ್ತಾರೆ. ಅದಾದ ನಂತರ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಒಂದು ಮನವಿಯನ್ನ ಮಾಡ್ತಾರೆ. ಅವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ಜೊತೆಗೆ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ. ಹಾಗಾಗಿ ಅವರು ಜೈಲಿನಿಂದ ಹೊರಗಡೆ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಅವ್ರನ್ನ ಶಿಫ್ಟ್ ಮಾಡಿ ಅಲ್ಲಿಂದ ಚಿಕಿತ್ಸೆಯನ್ನ ಕೊಡಿಸಬೇಕಾಗುತ್ತೆ. ಹಾಗಾಗಿ ಅನುಮತಿಯನ್ನ ಕೊಡಿ ಅಂತೇಳಿ ಮನವಿಯನ್ನ ಮಾಡ್ತಾರೆ. ಆದ್ರೆ ಈ ಮನವಿಯನ್ನ ನೀವು ಜೈಲು ಅಥಾರಿಟಿಗೆ ಕೇಳಿ, ಜೈಲು ಅಥಾರಿಟಿ ಅವರೇ ನಿಮ್ಮ ಮನವಿಯನ್ನ ಪುರಸ್ಕರಿಸಬಹುದು. ಒಂದು ವೇಳೆ ಜೈಲು ಅಥಾರಿಟಿ ಅವರು ಏನಾದ್ರೂ ನಿಮ್ಮ ಮನವಿಯನ್ನ ತಿರಸ್ಕರಿಸಿದಲ್ಲಿ ಅದಾದ ನಂತರ ಅವರಿಗೆ ಕೊಟ್ಟಂತ ಅರ್ಜಿ ತಿರಸ್ಕಾರ ಮಾಡಿದಂತ ಒಂದು ಉತ್ತರದ ಪ್ರತಿಯನ್ನ ತೆಗೆದುಕೊಂಡು ಬಂದು ನಾವಿಲ್ಲಿ ಅರ್ಜಿಯನ್ನ ಹಾಕಿ ಅದಾದ ನಂತರ ಅದನ್ನ ಆರ್ಗ್ಯುಮೆಂಟ್ ಅನ್ನು ಕೇಳಿ ನಾ ಆದೇಶವನ್ನ ಮಾಡ್ತೇನೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಆದೇಶವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ಅವರ ಪರ ವಕೀಲರಿಗಾಗಲೇ ಆ ಜೈಲು ಅಥಾರಿಟಿಗೆ ಮನವಿಯನ್ನ ಮಾಡಿದ್ದೇವೆ, ರಿಜೆಕ್ಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಟ್ಟರು. ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಸಲ್ಲಿಸಿ ಅದರ ಮೇಲೆ ನಾನು ಆದೇಶವನ್ನ ಮಾಡ್ತೇನೆ ಅನ್ನುವಂತ ವಿಚಾರವನ್ನ ಜಡ್ಜ್ ಹೇಳಿರುವಂತದ್ದು. ಹಾಗಾಗಿ ಇವತ್ತೇ ಆದ್ರೆ ಜೈಲಿಗೆ ಹೋದ ಸಂದರ್ಭದಲ್ಲಿ ಅವ್ರನ್ನ ಜೈಲಿಂದ ಹೊರಗಡೆ ಕರ್ಕೊಂಡು ಬಂದು ಚಿಕಿತ್ಸೆ ಕೊಡಿಸಬೇಕು ಬೇರೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ. ರಮೇಶ್ ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಸೂರಜ್ ರೇವಣ್ಣಗೆ 8 ದಿನ ಸಿಐಡಿ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. 42ನೇ ACMM ಕೋರ್ಟ್ ನಿಂದ ಆದೇಶ. ಸಲಿಂಗ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ನಿನ್ನೆ ಅರೆಸ್ಟ್ ಮಾಡಲಾಗಿತ್ತು ಸೂರಜ್ ರೇವಣ್ಣನನ್ನ. ನಿನ್ನೆ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದ ನ್ಯಾಯಾಧೀಶರು ಇವತ್ತು ವಿಚಾರಣೆಗಾಗಿ ಕಸ್ಟಡಿಗೆ ಪಡೆದಿದ್ದಾರೆ ಸಿಐಡಿ ಪೊಲೀಸರು. ಜುಲೈ 1ರವರೆಗೂ ಸಹ ಸಿಐಡಿ ವಶಕ್ಕೆ ನೀಡಿದ ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಈ ಆದೇಶವನ್ನ ನೀಡಲಾಗಿದೆ. ಸೂರಜ್ ರೇವಣ್ಣರನ್ನ 8 ದಿನ ಸಿಐಡಿ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಇನ್ನು ರಮೇಶ್, ಸೂರಜ್ ರೇವಣ್ಣರನ್ನ 8 ದಿನ ಸಿಐಡಿ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಇವತ್ತು ಏನಾಯ್ತು ಈ
ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ? ಪ್ರಗತಿ, ಸೂರಜ್ ರೇವಣ್ಣನ ನಿನ್ನೆ ಅರೆಸ್ಟ್ ಮಾಡಿದ್ದಂತಹ ಹೊಳೆ ನರಸೀಪುರ ಪೊಲೀಸರು ತೆಗೆದುಕೊಂಡು ಸಿಐಡಿಗೆ ಕೇಸ್ ವರ್ಗಾವಣೆ ಆದ ನಂತರ ಸಿಐಡಿ ಅಧಿಕಾರಿಗಳಿಗೆ ಅವ್ರು ವಹಿಸ್ತಾರೆ. ಅವರು ಆ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿ ನಾಳೆ ಓಪನ್ ಕೋರ್ಟ್ ಅಲ್ಲಿ ಸಂಬಂಧಪಟ್ಟಂತೆ ನಾವು ಮನವಿಯನ್ನ ಮಾಡ್ತೇವೆ ಅಂತ ಹೇಳಿ ಸಿಐಡಿ ಅಧಿಕಾರಿಗಳು ಹೇಳಿದ್ರು. ಅದೇ ರೀತಿ ಇವತ್ತು ಕೋರ್ಟ್ ಮುಂದೆ 42ನೇ SMM ಕೋರ್ಟ್ ಮುಂದೆ ಸಿಐಡಿ ಅಧಿಕಾರಿಗಳು ಒಂದು ರಿಮಾಂಡ್ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಇವರ ಹೆಚ್ಚಿನ ವಿಚಾರಣೆ ಅಗತ್ಯ ಇದೆ, ಹಾಗಾಗಿ 14 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ನೀಡಬೇಕು ಅಂತೇಳಿ ಮನವಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸೂರಜ್ ಪರ ವಕೀಲರು ಕೂಡ ಕೇವಲ 2-3 ದಿನ ಸಾಕು, 14 ದಿನಗಳು ಕೊಡಬಾರದು, 14 ದಿನ ಕೊಟ್ರೆ ಅವೆಲ್ಲ ಒಂದ್ ಕಡೆ ತಮ್ಮ ಕಕ್ಷಿದಾರರಿಗೆ ಅಂದ್ರೆ ಸೂರಜ್ ರೇವಣ್ಣಗೆ ಕಿರುಕುಳ ಕೊಡುವಂತ ನಿಟ್ಟಿನಲ್ಲಿ ಇವ್ರು ಇಷ್ಟನ್ನ ಕೇಳ್ತಾರೆ, ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಅವರು ಏನೋ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಈ ಸಂದರ್ಭದಲ್ಲಿ SPP ಆಗಿದ್ದಂತಹ ಅಶೋಕ್ ನಾಯ್ಕ್ ಅವರು ಒಂದು ವಾದವನ್ನ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಸಾಕಷ್ಟು ತನಿಖೆ ಮಾಡಬೇಕಾಗಿದೆ, ಇದು ಒಂದು ಪ್ರಕರಣ ನಡೆದಿರುವಂತದ್ದು ಹಾಸನದಲ್ಲಿ, ಅಲ್ಲಿ ಹೋಗಿ ಮಾಜರ್ ಮಾಡಬೇಕು, ವೈದ್ಯಕೀಯ ಪರೀಕ್ಷೆ ಮಾಡಬೇಕು, ಸಾಕ್ಷಿ ಕಲೆಕ್ಟ್ ಮಾಡಬೇಕು, ಫೋನ್ ಸೀಸ್ ಆಗ್ಬೇಕು, ವಾಟ್ಸ್ಆಪ್ ಚಾಟ್ ಅನ್ನ ರಿಕವರಿ ಮಾಡಬೇಕಾಗಿದೆ, ಹೀಗೆ ಇನ್ನೂ ಬೇರೆ ಬೇರೆ ರೀತಿಯಾದ ಸಾಕ್ಷಿಗಳನ್ನ ಕಲೆ ಹಾಕಬೇಕು, ಹಾಗಾಗಿ ಹೆಚ್ಚು ದಿನ ಬೇಕು, ಹಾಗಾಗಿ 14 ದಿನ ಕೊಡಿ ಅಂತೇಳಿ ಮನವಿಯನ್ನ ಮಾಡ್ತಾರೆ. ಅಂತಿಮವಾಗಿ ಎರಡೂ ಕಡೆ ವಾದವನ್ನ ಆಲಿಸಿದಂತ ನ್ಯಾಯಾಧೀಶರು ಒಟ್ಟು 8 ದಿನಗಳ ಕಾಲ ಅಂದ್ರೆ ಜುಲೈ 1ರವರೆಗೆ ಅವ್ರಿಗೆ ಸಿಐಡಿ ವಶಕ್ಕೆ ನೀಡಿ ಆದೇಶವನ್ನು ಮಾಡಿರುವಂತದ್ದು. ಹಾಗಾಗಿ ಇವತ್ತು ಒಂದ್ ಕಡೆ ಸೂರಜ್ ರೇವಣ್ಣ ಜೈಲಿನಲ್ಲಿದ್ದವರು ಸಿಐಡಿ ಕಸ್ಟಡಿಗೆ ಬಂದ್ರೆ, ಸಿಐಡಿ ಅಂದ್ರೆ SIT ವಶದಲ್ಲಿದ್ದಂತ ಪ್ರಜ್ವಲ್ ರೇವಣ್ಣ ಮತ್ತೆ ಇವತ್ತು ವಾಪಸ್ ಪ್ರಗ್ರಹ ಅರಸಲ್ಲಿರುವಂತಹದ್ದು. ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.